चोरी केलेल्या सोन्याच्या दागिन्यांना तारण ठेवून त्यावर कर्ज घेत असल्याची माहिती आरोपी उज्ज्वला आणि शिवा यांच्याबद्दल समोर आल्याची माहिती शहर पोलीस आयुक्त भूषण बोरसे यांनी दिली. बेळगाव येथे पत्रकारांशी बोलताना त्यांनी सांगितले की स्वतःच्या मुलीच्या घरात चोरी करणाऱ्या उज्ज्वलाने आपल्या दुसऱ्या मुलीच्या लग्नासाठी दागिने चोरून ते ज्वेलर्सकडे तारण ठेवून त्यावर कर्ज घेतले असल्याचे तपासात निष्पन्न झाले आहे. उज्ज्वला कम्मार वय 40 आणि शिवा अप्पय्यन्नावर वय 30 अशी अटक करण्यात आलेल्या आरोपींची नावे आहेत. आरोपींकडून एकूण 110.49 ग्रॅम वजनाचे सोन्याचे दागिने जप्त करण्यात आले असून त्यांची अंदाजे किंमत 16,57,350 रुपये आहे. सोन्याच्या अंगठ्यांसह विविध दागिने पोलिसांनी ताब्यात घेतले आहेत. या प्रकरणी टिळकवाडी पोलीस ठाण्यात गुन्हा दाखल करण्यात आलाय. मुलीच्या घरातच चोरी करणाऱ्या आईसह दोघांना अटक करण्यात आली आहे. अनगोळ येथे मुलीच्या कार्यक्रमासाठी जाताना दागिने शोधताना चोरीचा प्रकार उघडकीस आला. मुलीला स्वतःच्या आईवर संशय आल्याने तिने तक्रार दिली आणि त्यानंतर हा प्रकार समोर आला असे पोलिसांनी सांगितले. ತಿಲಕ್ವಾಡಿ ಪೊಲೀಸ್ ಠಾಣೆಯಲ್ಲಿ ಒಂದು ಮನೆ ಕಳ್ಳತನ ಪ್ರಕರಣ ದಾಖಲು ಮಾಡಲಾಗಿತ್ತು. ಅದರಲ್ಲಿ ದೂರುದಾರರು ಶ್ರೀ ಯಲ್ಲಪ್ಪ ಕಮ್ಮಾರ್ ಇವರು ದೂರಿನಲ್ಲಿ ಹೇಳಿದ್ದಾರೆ, ಹೋದ ವರ್ಷ ಜನವರಿ ತಿಂಗಳಲ್ಲಿ ಅವರು ಯಾವ ಫಂಕ್ಷನ್ ಅಟೆಂಡ್ ಮಾಡಿಕೊಂಡು ಅವರ ಮಿಸ್ಸೆಸ್ದು ಜ್ಯುವೆಲ್ರಿ ಅವರ ಮನೆದು ಲಾಕರ್ನಲ್ಲಿ ಇಟ್ಟಿದ್ದರು. ಅದು ಅವರಿಗೆ ನೆನಪು ಇತ್ತು. ಈಗ ಏಪ್ರಿಲ್ ತಿಂಗಳಲ್ಲಿ ಮತ್ತೆ ಈ ವರ್ಷ ಒಂದು ಪ್ರೋಗ್ರಾಮ್ಗೆ ಹೋಗಬೇಕಾಗಿದ್ದರೆ ಅವರು ಮಿಸ್ಸೆಸ್ಸನ್ನು ಹೇಳಿದ್ದಾರೆ ಆ ಜ್ಯುವೆಲ್ರಿ ಹಾಕೊಂಡು ಹೋಗೋಣ ಅಂತ. ಆವಾಗ ಚೆಕ್ ಮಾಡಿದಾಗ ಆ ಜ್ಯುವೆಲ್ರಿ ಅಲ್ಲಿ ಇರಲಿಲ್ಲ. ಮಿಸ್ಸೆಸ್ಗೆ ಕೇಳಿದಾಗ ಅವರು ಮಿಸ್ಸೆಸ್ ಕೂಡ ಹೇಳಿದ್ದಾರೆ, ಜ್ಯುವೆಲ್ರಿ ತುಂಬ ದಿನದಿಂದ ಗಾಯಬಿತ್ತು, ನನಗೆ ಕೂಡ ನಿಮಗೆ ಹೇಳೋಕ್ಕೆ ಭಯ ಆಗ್ತಾಯಿತ್ತು ಅಂತ ಅವರು ಹೇಳಿರಲಿಲ್ಲ ಅವರಿಗೆ. ಅದು ಮಾಡಿದ ಮೇಲೆ ಅವರು ಮತ್ತು ಯಾವುದೇ ಲಾಕ್ ಬ್ರೇಕ್ ವಗೇರನ ಆಗಿರಲಿಲ್ಲ. ಸೊ ಅವರು ಒಂದು FIR ನಮ್ಮ ತಿಲಕ್ವಾಡಿ ಪೊಲೀಸ್ ಸ್ಟೇಷನಲ್ಲಿ ದಾಖಲು ಮಾಡಿದ್ದಾರೆ. ವಿಚಾರಣೆ ಮಾಡುವಾಗ ಯಾರು ಮನೆಗೆ ಬರ್ತಾಯಿದ್ರು, ಯಾರಿಗೆ ಮನೆಯದು ಲಾಕರ್ಗೆ ಆ್ಯಕ್ಸೆಸ್ ಇತ್ತು ಅವ್ರ ಮೇಲೇ ಡೌಟ್ ಪಡಿಬೇಕಾಗಿತ್ತು. ಮತ್ತು ಜಾಸ್ತಿ ಜನ ಏನು ಬರ್ತಾ ಇರಲಿಲ್ಲ. ಅವರ ಮಿಸ್ಸೆಸ್ ಯಾರಿದ್ದಾರೆ ಅವರ ತಾಯಿನೇ ಶ್ರೀಮತಿ ಉಜ್ವಲ ಮತ್ತು ಒಬ್ಬ ಅವರ ಪರಿಚಯದವರು ಶಿವಶಂಕರ್, ಈ ಇಬ್ಬರು ಯಾವಾಗಲೂ ಬರ್ತಾಯಿದ್ರು ಅಂತ ಅವರು ಹೇಳಿದ್ದಾರೆ. ಸೊ ನಮ್ಮ ತಿಲಕ್ವಾಡಿ ಇನ್ಸ್ಪೆಕ್ಟರ್ ಅವರಿಗೆ ಇಂಟ್ರೋಗೇಟ್ ಮಾಡಿದಾಗ ಅವರು ಒಪ್ಪಿದ್ದಾರೆ. ಆ ಲಾಕರ್ದು ಚಾವಿ ಅವರು ಎದುರುಗಡೆನೇ ಒಂದು ಮೇಕಪ್ ಟೇಬಲ್ ಇತ್ತು, ಅದರ ಡ್ರಾವರ್ನಲ್ಲಿ ಇಟ್ಕೊಳ್ತಾ ಇದ್ರು. ಅಲ್ಲಿಂದ ಒಂದೊಂದೊಂದು ಐಟಮ್ ಇವರು ಓವರ್ ಅ ಪೀರಿಯಡ್ ಆಫ್ 1.5 ಇಯರ್ ಇವರು ತೊಗೊಂಡಿದ್ದಾರೆ. ಮತ್ತು ಪೀರನ್ವಾಡಿನಲ್ಲಿ 2 ಜ್ಯುವೆಲ್ರಿ ಅಂಗಡಿ ಇದೆ, ಅಲ್ಲಿ ಇವರು ಇಟ್ಕೊಂಡು ಅದರ ಮೇಲೆ ಇವರು ದುಡ್ಡು ತೊಗೊಂಡಿದ್ದಾರೆ. ಈ ಮಾಹಿತಿ ಬಂದ ತಕ್ಷಣ ಆ ಜ್ಯುವೆಲ್ರಿ ಶಾಪ್ನಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಹೋಗಿ ಆ ಇಂಟ್ಯಾಕ್ಟ್ 110 ಗ್ರಾಮ್ ಜ್ಯುವೆಲ್ರಿ 16 ಲಕ್ಷ ವರ್ತ್ ಜ್ಯುವೆಲ್ರಿಯನ್ನು ಸೀಸ್ ಮಾಡಿಕೊಂಡಿದ್ದಾರೆ. ಮುಂದಿನ ತನಿಖೆ ಜಾರಿಯಲ್ಲಿದೆ. ಹಾಂ, ಲೋನ್ ಥರ ಇಟ್ಕೊಂಡು ಅವರು ತೊಗೊಂಡಿದ್ದಾರೆ. ಅವರು ಏನು ಹೇಳ್ತಾರೆ, ಲೇಡಿ ದಟ್ ಇಬ್ಬರು ಹೆಣ್ಮಕ್ಳು ಇದ್ದರು, ಅವ್ರ ಮದುವೆ ಟೈಮ್ನಲ್ಲಿ ಸಾಲ ಆಗಿತ್ತು ಅವ್ರ ಮೇಲೆ. ಸೊ ಆ ಸಾಲ ರಿಟರ್ನ್ ಮಾಡಬೇಕಾದ್ರೆ ಈ ಥರ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. या कारवाईत टिळकवाडी पोलीस निरीक्षक परशुराम पुजारी यांच्या नेतृत्वाखालील पथकाने कामगिरी बजावली. या पथकात PSI विश्वनाथ घंटामठ, प्रभाकर डोळी तसेच कर्मचारी आणि तांत्रिक शाखेचे अधिकारी सहभागी झाले होते. विनोद कोलकार, KMM मराठी, बेळगाव. क्षण आले, क्षण प्रेमळ है, रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.